ಹೋಲ್ಡ್ ನೋಡಿ, ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ, ನಾಡದೇವತೆ ಚಾಮುಂಡೇಶ್ವರಿ ತಾಯಿ ಎಲ್ಲಾ ಭಕ್ತರು, ನಾಡಿನ ಎಲ್ಲಾ ಮಕ್ಕಳ ಆಸ್ತಿ, ಎಲ್ಲಾ ಭಕ್ತರು ನಾಡಿನ ಮಕ್ಕಳ ಆಸ್ತಿ ಚಾಮುಂಡೇಶ್ವರಿ. ಇದೇ ನನ್ನ ಮಾತಿನ ತತ್ವ ಆಗಿತ್ತು. ವಿವಾದ ಮಾಡೋದು ಬಿಜೆಪಿಯ ತತ್ವ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಧರ್ಮದಲ್ಲಿ ರಾಜಕಾರಣ ಮಾಡುವುದು ಬೇಡ, ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿ ಹೇಳಿರೋದು. ರಾಜಕಾರಣ ಮಾಡಿದ್ರೆ ಚಾಮುಂಡಿ ತಾಯಿ ಮೆಚ್ಚೋದಿಲ್ಲ. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ನಿನ್ನೆ ಮಾತು ಹೇಳಿದ್ರು, ಚಾಮುಂಡೇಶ್ವರಿ ತಾಯಿ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಮುಸಲ್ಮಾನರು ಕೂಡ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬರ್ತಾರೆ, ಹಿಂದೂಗಳದಲ್ಲ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಅಂತೇಳಿ ಎಲ್ಲ ಹೇಳಿದ್ರು. ಅದರ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈಗ ಬಹುಶಃ ಈ ಮಾತನ್ನು ಹೇಳಿದ್ದಾರೆ ಅನ್ಸುತ್ತೆ. ಬಿಜೆಪಿಯವರಿಗೆ ಇಂಥ ವಿಚಾರ ಎಲ್ಲ ಸಿಕ್ತು ಅಂತ ಹೇಳಿದ್ರೆ ಹಬ್ಬದ ಊಟ ಅವರಿಗೆ. ಡಿಕೆ ಶಿವಕುಮಾರ್ ಅವರನ್ನ ಖಂಡಾತುಂಡವಾಗಿ ಹೆಂಗೆಲ್ಲ ಖಂಡಿಸಬಹುದು ಹಂಗೆಲ್ಲ ಖಂಡಿಸಿದ್ದಾರೆ. ಅದ್ರ ಹೊರತಾಗಿ ಡಿಕೆ ಶಿವಕುಮಾರ್ ಮೊನ್ನೆ RSS ಪ್ರಾರ್ಥನೆ ಹೇಳಿದ್ರು, ಅದಾದ ನಂತರ ಇಲ್ಲ ಹಂಗಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ರು. ಇದೆಲ್ಲ ಅವರ ಡಬಲ್ ಸ್ಟ್ಯಾಂಡ್ ಏನು ಅನ್ನೋದು ಇಲ್ಲಿ ತಿಳಿಯುತ್ತೆ. ಇದೇ ಬಿಜೆಪಿಯ ವಿಚಾರ ಆಗಿತ್ತು. ಈ ಸಂಬಂಧ ಡಿಕೆ ಶಿವಕುಮಾರ್ ಅವರು ಇದೆಲ್ಲದಕ್ಕೂ ಕ್ಲಾರಿಟಿ ಕೊಟ್ಟು ತಮ್ಮ ಎಕ್ಸ್ ಖಾತೆಯಲ್ಲಿ ಇಂಥದ್ದೊಂದು ಪೋಸ್ಟ್ ಮಾಡಿದ್ದಾರೆ. ನೋಡಿ, ನಾನು ಹೇಳಿರುವಂತ ವಿಚಾರ ಇದು, ರಾಜಕಾರಣ ಮಾಡಬಾರದು ಧರ್ಮದ ವಿಚಾರದಲ್ಲಿ, ಎಲ್ಲ ನಾಡಿನ ಎಲ್ಲರ ಆಸ್ತಿ ಚಾಮುಂಡೇಶ್ವರಿ ತಾಯಿ ಅಂತ ಹೇಳಿದ್ದಾರೆ. ಅಗೈನ್ ಹನುಮಂತು ನೇರ ಸಂಪರ್ಕದಲ್ಲಿ. ಹನುಮಂತು, ಡಿಕೆ ಶಿವಕುಮಾರ್ ಅವರು ಆಡಿದಂತಹ ಒಂದೊಂದು ಮಾತು, ಸಾಲು ಸಾಲು ಅವರ ಹೇಳಿಕೆ ಅವರಿಗೆ ವೈಯಕ್ತಿಕವಾಗಿ ಸ್ವಲ್ಪ ಮೈನಸ್ ಆಗ್ತಾ ಇದೆ ಅನ್ನೋದು ಚರ್ಚೆ. ಸದ್ಯ ಅದೆಲ್ಲವನ್ನು ಕೂಡ ಈಗ ತೇಪೆ ಹಚ್ಚೋದಕ್ಕೆ ಅಥವಾ ಅದೆಲ್ಲವನ್ನು ಕೂಡ ಈಗ ಮೇಂಟೈನ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಇದೊಂದು ಟ್ವೀಟ್ ಮಾಡಿದ್ರ. ಬಹುಶಃ ಇದು ಯಾವ ಸಂದೇಶವನ್ನ ರವಾನಿಸಬಹುದು ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಪ್ರತಿಪಕ್ಷಗಳಿಗೆ? ರಂಜಿತ್, ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಇತ್ತೀಚೆಗೆ ಅವರು ಕೊಟ್ಟಂತ ಹೇಳಿಕೆಗಳು ಒಂದೊಂದು ಸಾಲು ಸಾಲು ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆ ಒಂದು ಸಂಪರ್ಕ ಮತ್ತೆ ಆ ಒಂದು ಸ್ನೇಹ ಸೇತುವೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉಳಿಸಿಕೊಳ್ಳುವಂತಹ ಮತ್ತೆ ಅದನ್ನ ಕಂಟಿನ್ಯೂ ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ ಹೇಳಿದ್ರೆ ಹೈಕಮಾಂಡ್ ಜೊತೆಗೆ ಸಾಕಷ್ಟು ಒಳ್ಳೆ ಉತ್ತಮ ಒಡನಾಟವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಆದ್ರೆ ಇದನ್ನ ರಾಜಕೀಯವಾಗಿ ನೋಡುವಂತದ್ದಾದ್ರೆ ಇಲ್ಲಿ ರಾಜ್ಯದಲ್ಲೇ ಆಗಬಹುದಾದಂತಹ ಒಂದಷ್ಟು ಡ್ಯಾಮೇಜ್ಗಳೇನಿದಾವೆ. ಸಹಜವಾಗಿ ನಿನ್ನೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅನ್ನುವಂತ ಹೇಳಿಕೆ ಏನಿದೆ ಅದು ವಿಪಕ್ಷಗಳಿಗೆ ಕೊಟ್ಟಂತಹ ಬಹುದೊಡ್ಡ ಅಸ್ತ್ರ ಆಗಿತ್ತು. ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಬಹಳ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಹೌದು ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತೇ, ಅದರಲ್ಲಿ ಎರಡು ಮಾತಿಲ್ಲ. ಚಾಮುಂಡಿ ಬೆಟ್ಟ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಹಿಂದೂಗಳ ಆಸ್ತಿಯೇ ಹೊರತು ಬೇರೆಯವರ ಆಸ್ತಿ ಅಲ್ಲ ಅನ್ನುವಂತ ಪ್ರಬಲವಾದವನ್ನ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ದಸರಾ ಅನ್ನುವಂತ ವಿಚಾರ ಆಚರಣೆ ಏನಿದೆ ಅದು ನಾಡಿನ ಹಬ್ಬ. ಹಾಗಾಗಿ ಜಾತಿ ಧರ್ಮಗಳನ್ನ ಮೀರಿ ಇಲ್ಲಿ ಆಚರಣೆ ಆಗಬೇಕಾಗಿದೆ ಅನ್ನುವಂತ ವಾದವನ್ನ ಸರ್ಕಾರ ಈಗ ಮುಂದೆ ಇಟ್ಟಿರುವಂತದ್ದು. ಅಂತಿಮವಾಗಿ ಥ್ಯಾಂಕ್ ಯು ಹನುಮಂತು. ನೋಡಿ, ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ, ನಾಡದೇವತೆ ಚಾಮುಂಡೇಶ್ವರಿ ತಾಯಿ ಎಲ್ಲಾ ಭಕ್ತರು, ನಾಡಿನ ಎಲ್ಲಾ ಮಕ್ಕಳ ಆಸ್ತಿ, ಎಲ್ಲಾ ಭಕ್ತರು ನಾಡಿನ ಮಕ್ಕಳ ಆಸ್ತಿ ಚಾಮುಂಡೇಶ್ವರಿ. ಇದೇ ನನ್ನ ಮಾತಿನ ತತ್ವ ಆಗಿತ್ತು. ವಿವಾದ ಮಾಡೋದು ಬಿಜೆಪಿಯ ತತ್ವ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಧರ್ಮದಲ್ಲಿ ರಾಜಕಾರಣ ಮಾಡುವುದು ಬೇಡ, ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿ ಹೇಳಿರೋದು. ರಾಜಕಾರಣ ಮಾಡಿದ್ರೆ ಚಾಮುಂಡಿ ತಾಯಿ ಮೆಚ್ಚೋದಿಲ್ಲ. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ನಿನ್ನೆ ಮಾತು ಹೇಳಿದ್ರು, ಚಾಮುಂಡೇಶ್ವರಿ ತಾಯಿ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಮುಸಲ್ಮಾನರು ಕೂಡ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬರ್ತಾರೆ, ಹಿಂದೂಗಳದಲ್ಲ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಅಂತೇಳಿ ಎಲ್ಲ ಹೇಳಿದ್ರು. ಅದರ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈಗ ಬಹುಶಃ ಈ ಮಾತನ್ನು ಹೇಳಿದ್ದಾರೆ ಅನ್ಸುತ್ತೆ. ಬಿಜೆಪಿಯವರಿಗೆ ಇಂಥ ವಿಚಾರ ಎಲ್ಲ ಸಿಕ್ತು ಅಂತ ಹೇಳಿದ್ರೆ ಹಬ್ಬದ ಊಟ ಅವರಿಗೆ. ಡಿಕೆ ಶಿವಕುಮಾರ್ ಅವರನ್ನ ಖಂಡಾತುಂಡವಾಗಿ ಹೆಂಗೆಲ್ಲ ಖಂಡಿಸಬಹುದು ಹಂಗೆಲ್ಲ ಖಂಡಿಸಿದ್ದಾರೆ. ಅದ್ರ ಹೊರತಾಗಿ ಡಿಕೆ ಶಿವಕುಮಾರ್ ಮೊನ್ನೆ RSS ಪ್ರಾರ್ಥನೆ ಹೇಳಿದ್ರು, ಅದಾದ ನಂತರ ಇಲ್ಲ ಹಂಗಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ರು. ಇದೆಲ್ಲ ಅವರ ಡಬಲ್ ಸ್ಟ್ಯಾಂಡ್ ಏನು ಅನ್ನೋದು ಇಲ್ಲಿ ತಿಳಿಯುತ್ತೆ. ಇದೇ ಬಿಜೆಪಿಯ ವಿಚಾರ ಆಗಿತ್ತು. ಈ ಸಂಬಂಧ ಡಿಕೆ ಶಿವಕುಮಾರ್ ಅವರು ಇದೆಲ್ಲದಕ್ಕೂ ಕ್ಲಾರಿಟಿ ಕೊಟ್ಟು ತಮ್ಮ ಎಕ್ಸ್ ಖಾತೆಯಲ್ಲಿ ಇಂಥದ್ದೊಂದು ಪೋಸ್ಟ್ ಮಾಡಿದ್ದಾರೆ. ನೋಡಿ, ನಾನು ಹೇಳಿರುವಂತ ವಿಚಾರ ಇದು, ರಾಜಕಾರಣ ಮಾಡಬಾರದು ಧರ್ಮದ ವಿಚಾರದಲ್ಲಿ, ಎಲ್ಲ ನಾಡಿನ ಎಲ್ಲರ
ಆಸ್ತಿ ಚಾಮುಂಡೇಶ್ವರಿ ತಾಯಿ ಅಂತ ಹೇಳಿದ್ದಾರೆ. ಅಗೈನ್ ಹನುಮಂತು ನೇರ ಸಂಪರ್ಕದಲ್ಲಿ. ಹನುಮಂತು, ಡಿಕೆ ಶಿವಕುಮಾರ್ ಅವರು ಆಡಿದಂತಹ ಒಂದೊಂದು ಮಾತು, ಸಾಲು ಸಾಲು ಅವರ ಹೇಳಿಕೆ ಅವರಿಗೆ ವೈಯಕ್ತಿಕವಾಗಿ ಸ್ವಲ್ಪ ಮೈನಸ್ ಆಗ್ತಾ ಇದೆ ಅನ್ನೋದು ಚರ್ಚೆ. ಸದ್ಯ ಅದೆಲ್ಲವನ್ನು ಕೂಡ ಈಗ ತೇಪೆ ಹಚ್ಚೋದಕ್ಕೆ ಅಥವಾ ಅದೆಲ್ಲವನ್ನು ಕೂಡ ಈಗ ಮೇಂಟೈನ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಇದೊಂದು ಟ್ವೀಟ್ ಮಾಡಿದ್ರ. ಬಹುಶಃ ಇದು ಯಾವ ಸಂದೇಶವನ್ನ ರವಾನಿಸಬಹುದು ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಪ್ರತಿಪಕ್ಷಗಳಿಗೆ? ರಂಜಿತ್, ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಇತ್ತೀಚೆಗೆ ಅವರು ಕೊಟ್ಟಂತ ಹೇಳಿಕೆಗಳು ಒಂದೊಂದು ಸಾಲು ಸಾಲು ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆ ಒಂದು ಸಂಪರ್ಕ ಮತ್ತೆ ಆ ಒಂದು ಸ್ನೇಹ ಸೇತುವೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉಳಿಸಿಕೊಳ್ಳುವಂತಹ ಮತ್ತೆ ಅದನ್ನ ಕಂಟಿನ್ಯೂ ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ ಹೇಳಿದ್ರೆ ಹೈಕಮಾಂಡ್ ಜೊತೆಗೆ ಸಾಕಷ್ಟು ಒಳ್ಳೆ ಉತ್ತಮ ಒಡನಾಟವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಆದ್ರೆ ಇದನ್ನ ರಾಜಕೀಯವಾಗಿ ನೋಡುವಂತದ್ದಾದ್ರೆ ಇಲ್ಲಿ ರಾಜ್ಯದಲ್ಲಿ ಆಗಬಹುದಾದಂತಹ ಒಂದಷ್ಟು ಡ್ಯಾಮೇಜ್ಗಳೇನಿದಾವೆ. ಸಹಜವಾಗಿ ನಿನ್ನೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅನ್ನುವಂತ ಹೇಳಿಕೆ ಏನಿದೆ ಅದು ವಿಪಕ್ಷಗಳಿಗೆ ಕೊಟ್ಟಂತಹ ಬಹುದೊಡ್ಡ ಅಸ್ತ್ರ ಆಗಿತ್ತು. ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಬಹಳ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಹೌದು ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತೇ, ಅದರಲ್ಲಿ ಎರಡು ಮಾತಿಲ್ಲ. ಚಾಮುಂಡಿ ಬೆಟ್ಟ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಹಿಂದೂಗಳ ಆಸ್ತಿಯೇ ಹೊರತು ಬೇರೆಯವರ ಆಸ್ತಿ ಅಲ್ಲ ಅನ್ನುವಂತ ಪ್ರಬಲವಾದವನ್ನ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ದಸರಾ ಅನ್ನುವಂತ ವಿಚಾರ ಆಚರಣೆ ಏನಿದೆ ಅದು ನಾಡಿನ ಹಬ್ಬ. ಹಾಗಾಗಿ ಜಾತಿ ಧರ್ಮಗಳನ್ನ ಮೀರಿ ಇಲ್ಲಿ ಆಚರಣೆ ಆಗಬೇಕಾಗಿದೆ ಅನ್ನುವಂತ ವಾದವನ್ನ ಸರ್ಕಾರ ಈಗ ಮುಂದೆ ಇಟ್ಟಿರುವಂತದ್ದು. ಅಂತಿಮವಾಗಿ ಥ್ಯಾಂಕ್ ಯು ಹನುಮಂತು. ನೋಡಿ, ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ, ನಾಡದೇವತೆ ಚಾಮುಂಡೇಶ್ವರಿ ತಾಯಿ ಎಲ್ಲಾ ಭಕ್ತರು, ನಾಡಿನ ಎಲ್ಲಾ ಮಕ್ಕಳ ಆಸ್ತಿ, ಎಲ್ಲಾ ಭಕ್ತರು ನಾಡಿನ ಮಕ್ಕಳ ಆಸ್ತಿ ಚಾಮುಂಡೇಶ್ವರಿ. ಇದೇ ನನ್ನ ಮಾತಿನ ತತ್ವ ಆಗಿತ್ತು. ವಿವಾದ ಮಾಡೋದು ಬಿಜೆಪಿಯ ತತ್ವ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಧರ್ಮದಲ್ಲಿ ರಾಜಕಾರಣ ಮಾಡುವುದು ಬೇಡ, ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿ ಹೇಳಿರೋದು. ರಾಜಕಾರಣ ಮಾಡಿದ್ರೆ ಚಾಮುಂಡಿ ತಾಯಿ ಮೆಚ್ಚೋದಿಲ್ಲ. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ನಿನ್ನೆ ಮಾತು ಹೇಳಿದ್ರು, ಚಾಮುಂಡೇಶ್ವರಿ ತಾಯಿ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಮುಸಲ್ಮಾನರು ಕೂಡ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬರ್ತಾರೆ, ಹಿಂದೂಗಳದಲ್ಲ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಅಂತೇಳಿ ಎಲ್ಲ ಹೇಳಿದ್ರು. ಅದರ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈಗ ಬಹುಶಃ ಈ ಮಾತನ್ನು ಹೇಳಿದ್ದಾರೆ ಅನ್ಸುತ್ತೆ. ಬಿಜೆಪಿಯವರಿಗೆ ಇಂಥ ವಿಚಾರ ಎಲ್ಲ ಸಿಕ್ತು ಅಂತ ಹೇಳಿದ್ರೆ ಹಬ್ಬದ ಊಟ ಅವರಿಗೆ. ಡಿಕೆ ಶಿವಕುಮಾರ್ ಅವರನ್ನ ಖಂಡಾತುಂಡವಾಗಿ ಹೆಂಗೆಲ್ಲ ಖಂಡಿಸಬಹುದು ಹಂಗೆಲ್ಲ ಖಂಡಿಸಿದ್ದಾರೆ. ಅದ್ರ ಹೊರತಾಗಿ ಡಿಕೆ ಶಿವಕುಮಾರ್ ಮೊನ್ನೆ RSS ಪ್ರಾರ್ಥನೆ ಹೇಳಿದ್ರು, ಅದಾದ ನಂತರ ಇಲ್ಲ ಹಂಗಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ರು. ಇದೆಲ್ಲ ಅವರ ಡಬಲ್ ಸ್ಟ್ಯಾಂಡ್ ಏನು ಅನ್ನೋದು ಇಲ್ಲಿ ತಿಳಿಯುತ್ತೆ. ಇದೇ ಬಿಜೆಪಿಯ ವಿಚಾರ ಆಗಿತ್ತು. ಈ ಸಂಬಂಧ ಡಿಕೆ ಶಿವಕುಮಾರ್ ಅವರು ಇದೆಲ್ಲದಕ್ಕೂ ಕ್ಲಾರಿಟಿ ಕೊಟ್ಟು ತಮ್ಮ ಎಕ್ಸ್ ಖಾತೆಯಲ್ಲಿ ಇಂಥದ್ದೊಂದು ಪೋಸ್ಟ್ ಮಾಡಿದ್ದಾರೆ. ನೋಡಿ, ನಾನು ಹೇಳಿರುವಂತ ವಿಚಾರ ಇದು, ರಾಜಕಾರಣ ಮಾಡಬಾರದು ಧರ್ಮದ ವಿಚಾರದಲ್ಲಿ, ಎಲ್ಲ ನಾಡಿನ ಎಲ್ಲರ ಆಸ್ತಿ ಚಾಮುಂಡೇಶ್ವರಿ ತಾಯಿ ಅಂತ ಹೇಳಿದ್ದಾರೆ. ಅಗೈನ್ ಹನುಮಂತು ನೇರ ಸಂಪರ್ಕದಲ್ಲಿ. ಹನುಮಂತು, ಡಿಕೆ ಶಿವಕುಮಾರ್ ಅವರು ಆಡಿದಂತಹ ಒಂದೊಂದು ಮಾತು, ಸಾಲು ಸಾಲು ಅವರ ಹೇಳಿಕೆ ಅವರಿಗೆ ವೈಯಕ್ತಿಕವಾಗಿ ಸ್ವಲ್ಪ ಮೈನಸ್ ಆಗ್ತಾ ಇದೆ ಅನ್ನೋದು ಚರ್ಚೆ. ಸದ್ಯ ಅದೆಲ್ಲವನ್ನು ಕೂಡ ಈಗ ತೇಪೆ ಹಚ್ಚೋದಕ್ಕೆ ಅಥವಾ ಅದೆಲ್ಲವನ್ನು ಕೂಡ ಈಗ ಮೇಂಟೈನ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಇದೊಂದು ಟ್ವೀಟ್ ಮಾಡಿದ್ರ. ಬಹುಶಃ ಇದು ಯಾವ ಸಂದೇಶವನ್ನ ರವಾನಿಸಬಹುದು ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಪ್ರತಿಪಕ್ಷಗಳಿಗೆ? ರಂಜಿತ್, ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಇತ್ತೀಚೆಗೆ ಅವರು ಕೊಟ್ಟಂತ ಹೇಳಿಕೆಗಳು ಒಂದೊಂದು ಸಾಲು ಸಾಲು ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆ ಒಂದು ಸಂಪರ್ಕ ಮತ್ತೆ ಆ ಒಂದು ಸ್ನೇಹ ಸೇತುವೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉಳಿಸಿಕೊಳ್ಳುವಂತಹ ಮತ್ತೆ ಅದನ್ನ ಕಂಟಿನ್ಯೂ ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ ಹೇಳಿದ್ರೆ ಹೈಕಮಾಂಡ್ ಜೊತೆಗೆ ಸಾಕಷ್ಟು ಒಳ್ಳೆ ಉತ್ತಮ ಒಡನಾಟವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಆದ್ರೆ ಇದನ್ನ ರಾಜಕೀಯವಾಗಿ ನೋಡುವಂತದ್ದಾದ್ರೆ ಇಲ್ಲಿ ರಾಜ್ಯದಲ್ಲಿ ಆಗಬಹುದಾದಂತಹ ಒಂದಷ್ಟು ಡ್ಯಾಮೇಜ್ಗಳೇನಿದಾವೆ. ಸಹಜವಾಗಿ ನಿನ್ನೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅನ್ನುವಂತ ಹೇಳಿಕೆ ಏನಿದೆ ಅದು ವಿಪಕ್ಷಗಳಿಗೆ ಕೊಟ್ಟಂತಹ ಬಹುದೊಡ್ಡ ಅಸ್ತ್ರ ಆಗಿತ್ತು. ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಬಹಳ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಹೌದು ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತೇ, ಅದರಲ್ಲಿ ಎರಡು ಮಾತಿಲ್ಲ. ಚಾಮುಂಡಿ ಬೆಟ್ಟ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಹಿಂದೂಗಳ ಆಸ್ತಿಯೇ ಹೊರತು ಬೇರೆಯವರ ಆಸ್ತಿ ಅಲ್ಲ
ಅನ್ನುವಂತ ಪ್ರಬಲ ವಾದವನ್ನ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ದಸರಾ ಅನ್ನುವಂತ ವಿಚಾರ ಆಚರಣೆ ಏನಿದೆ ಅದು ನಾಡಿನ ಹಬ್ಬ. ಹಾಗಾಗಿ ಜಾತಿ ಧರ್ಮಗಳನ್ನ ಮೀರಿ ಇಲ್ಲಿ ಆಚರಣೆ ಆಗಬೇಕಾಗಿದೆ ಅನ್ನುವಂತ ವಾದವನ್ನ ಸರ್ಕಾರ ಈಗ ಮುಂದೆ ಇಟ್ಟಿರುವಂತದ್ದು. ಅಂತಿಮವಾಗಿ ಥ್ಯಾಂಕ್ ಯು ಹನುಮಂತು.